Good morning. Before switch over to Unit 3, let us recall the things in the present chapter, that is classification and tabulation. Classification means the grouping the raw data and according to their resemblances and similarities. ಅಂದರೆ ಈಗ ನೀವು suppose after your graduation say, so you have appointed somewhere, ಸಪೋಸ್ ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಯ್ನ್ ಆದರೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ ಈ ಕಡೆ ನಿಮಗೆ ಕೆಲವು ಸರ್ವೆ ಹಚ್ತಾರೆ, ಸರ್ವೆ ಕೆಲಸ ಮಾಡಲಿಕ್ಕೆ ಹಚ್ತಾರೆ. ಅವಾಗ ನೀವು ಸರ್ವೆ ಮಾಡ್ಲಿಕ್ಕೆ ಹೋದಾಗ ಏನು ಮಾಡ್ತೀರಿ, ಯಾವ್ದಾರ ಒಂದು ಊರಿಗೆ ಹೋಗಬೇಕು. ಊರಿಗೆ ಹೋದಾಗ ಏನು ಸಿಗ್ತದೆ, ಎಲ್ಲ ಮನೆ ಮನೆ ಸರ್ವೆ ಮಾಡ್ತೀರಿ. ಪ್ರತಿ ಮನೆಯಲ್ಲಿ ನಿಮಗೆ ಅಲ್ಲಿ ಅವರ ಆದಾಯ ಆದಾಯ ಮೋಸ್ಟ್ಲಿ ಅಗದಿ ಶಾರ್ಟಾಗಿ ಕೇಳಬೇಕಾಗ್ತದೆ, ಆದರೆ ಎಲ್ಲರೂ ಹೇಳೋದಿಲ್ಲ. ಆದರೆ ಕೆಲವೊಂದೆಲ್ಲ ವಿಷಯನ ಹೇಳ್ತಾರೆ ಜನರಲ್ ಆಗಿ. ಸೊ ಲ್ಯಾಂಡ್ಲೆಸ್ಸು, ಲ್ಯಾಂಡ್ ಹೋಲ್ಡಿಂಗ್ಸು, ಆಮೇಲೆ ನಂಬರ್ ಆಫ್ ಪರ್ಸನ್ಸ್ ಇನ್ ಎ ಫ್ಯಾಮಿಲಿ, ಅಂದರೆ ಮೇಲ್, ಫಿಮೇಲ್, ಚಿಲ್ಡ್ರನ್ ಆ್ಯಂಡ್ ಎಂಪ್ಲಾಯೀಸ್, ಅನ್ಎಂಪ್ಲಾಯ್ಡ್, ಇದೆಲ್ಲ ಹೇಳ್ತಾರೆ. ಅದೆಲ್ಲ ಡೇಟಾವನ್ನು ನೀವು ಹೋದಾಗ ಕಲೆಕ್ಟ್ ಮಾಡಬೇಕು. ಈಗ ಒಂದು ಮನೇಲಿ ಎಲ್ಲದೂ ಇರ್ತದೆ. ಈಗ ಹೌದಾ, ಅಲ್ಲಿ ನೀವು ಒಂದೀಗ ನಂಬರ್ ಆಫ್ ಚಿಲ್ಡ್ರನ್ ಅಥವಾ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸನ್ನು ನೀವು ಕಲೆಕ್ಟ್ ಮಾಡೋದಂತ ಇದ್ದರೆ, ಸೊ ಫಸ್ಟ್ ಏನು ಮಾಡ್ತೀರಿ, ಯು ಹ್ಯಾವ್ ಟು ಸಿಲೆಕ್ಟ್ ಒನ್ ಹೌಸ್. ಅವ್ರಿಗೆ ಕೇಳ್ತೀರಿ, ನಿಮಗೆ ಹೆಸರೇನು ಕೇಳ್ತೀರಿ. ಆಮೇಲೆ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾರೆ. ಅವ್ನು ಹೇಳ್ತಾರೆ, ನನಗೆ ಅಣ್ಣ ತಮ್ಮ ಇದ್ದಾರೆ, ಅಣ್ಣನಿಗೆ 2 ಜನ ಇದ್ದಾರೆ, ತಮ್ಮನಿಗೆ 3 ಜನ ಇದ್ದಾರೆ, ಒಟ್ಟು 5 ಜನ ಮಕ್ಕಳಿದ್ದಾರೆ. ನಾವು ದೊಡ್ಡವ್ರು 4 ಜನ ಆಗ್ತೇವೆ, ಯಾಕಂದರೆ ಮೇಲ್ 2, ಫಿಮೇಲ್ 2. ಹೌದಾ, ಗಂಡ ಹೆಂಡತಿ 2 ಇದ್ದಾರೆ. ಹೀಗೆ ಈ ಥರ ಎಲ್ಲ ಡೇಟಾ ಇರ್ತದೆ. ಅವು ನಿಮ್ಗೆ ಏನಾಗ್ತದೆ ಕೇಳಿ, ಎಲ್ಲ ಡೇಟಾ ಸಿಗ್ತದೆ ನಿಮಗೆ ಈಗ. ಸೊ ನೀವು ಅಕಾರ್ಡಿಂಗ್ ಟು ಏಜ್ ವೈಸ್ ಏನೋ ತೊಗೊಳ್ತೀರ. ಅವಾಗ ಏನಾಗ್ತದೆ, 0 ಏಜ್ ಇರ್ಬೋದು, ಅಥವಾ 1 ವರ್ಷ ಇರ್ಬೋದು, 2 ಇಯರ್ಸ್ ಇರ್ಬೋದು, 5 ಇಯರ್ಸ್ ಇರ್ಬೋದು. ಸೇ ದೊಡ್ಡವರಿಗೆ 67, ದೊಡ್ಡವರಂತೆ ಒಂದು ಮಕ್ಕಳ ಸರ್ವೆ ಅಂತ ಇಟ್ಕೊಳ್ಳಿ, ಗಣತಿ ಅಂತ ಇಟ್ಕೊಳ್ಳಿ, ಶಾಲೆಯವರು ಇದ್ದಾರಾ ಇಲ್ಲ ಅಂತ ಹೇಳೋದಕ್ಕೆ. 12 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು. ಸಪೋಸ್ ಲೆಸ್ ದ್ಯಾನ್ ಯು ಆರ್ ಕಲೆಕ್ಟಿಂಗ್ ದ ಲೆಸ್ ದ್ಯಾನ್ 15 years, so that the education to see the literacy level of a certain selected village. So in such cases, what you have to do is you have to survey on the number of children in each house, and you get a raw data like this, say. So maybe 3, maybe so 8, maybe 9, 11, or say 10, or 5, 6, 7, 8, 8, 3, 2, 5, 14, 18, sorry, not 18, say 14 and 15, say 11, 9, 12, like that. ಈ ಥರ ನಿಮಗೆ ಡೇಟಾ ಸಿಗ್ತದೆ. ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ರಾ ಡೇಟಾ. ದಿಸ್ ಈಸ್ ಕಾಲ್ಡ್ ರಾ ಡೇಟಾ. ರಾ ಡೇಟಾ ಇದಕ್ಕೇನು ಹೇಳ್ತಾರೆ ಕೇಳಿದ್ರೆ, ದಿಸ್ ಈಸ್ ದ ವ್ಯಾಲ್ಯೂಸ್ ಆಫ್ ದ ಡೇಟಾ. ಏನಿದು ಕ್ವಾಂಟಿಟಿ ವ್ಯಾಲ್ಯೂಸ್, 0, 1, 2 ಇದೆಲ್ಲ ಏನೇನು ಹೇಳ್ತಾರೆ, ಇದನ್ನು ವ್ಯಾಲ್ಯೂಸ್ ಆಫ್ ದ ಡೇಟಾ. ಇದರ ಬೇಸಿಕನ್ನು ನಾವು ಸ್ವಲ್ಪ ನಿಮ್ಗೆ ಅರ್ಥ ಮಾಡ್ಕೊಂಡೇ ಹೋಗುವಂಥ. ಯಾಕಂದರೆ ಕೆಲವರು ಸ್ವಲ್ಪ ಏನೋ ಗೊತ್ತಾಗಲಿಲ್ಲ ಅಂತ ಹೇಳುವಂಥ ಮೆಸೇಜ್ ಬಂತು ನನಗೆ. ಹಾಗಾಗಿ ಸ್ವಲ್ಪ ಬೇಸಿಕ್ಕಾಗಿ ನಿಮ್ಮೊಂದು ಫೌಂಡೇಶನ್ ರೆಡಿ ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗ್ತದೆ. ಅವಾಗ ವ್ಯಾಲ್ಯೂಸ್ ಅಂದರೆ ಏನು, ಈಗ ಇದೇನಿದು ವೇರಿಯೇಬಲ್ಸ್, ಇದು ವೇರಿಯೇಬಲ್ ಅಲ್ಲ. ಇಲ್ಲೇನು ಇದೆಯಲ್ಲ 0, 1, 2 ಇದೆಯಲ್ಲ, ದಿಸ್ ಈಸ್ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್. ಇದೆಲ್ಲ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್. ಇಲ್ಲಿ ವೇರಿಯೇಬಲ್ ಯಾವುದು, ವೇರಿಯೇಬಲ್ ಈಸ್ ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ ಆಫ್ ಏಜ್ ಗ್ರೂಪ್ಸ್. ನೀವೇನು ಮಾಡ್ತೀರಿ, ಲೈವ್, ದಟ್ ಈಸ್ ವೇರಿಯೇಬಲ್ ಇಲ್ಲಿ. ಸೊ ಚಿಲ್ಡ್ರನ್, ಸ್ಕೂಲ್ ಚಿಲ್ಡ್ರನ್ನ ಅಥವಾ ಲಿಟ್ರಸಿ ಲೆವೆಲ್ ಮಾಡಬೇಕು. ಸೊ ಲಿಟ್ರಸಿ, ಟು ಸಿ ದ ಲಿಟ್ರಸಿಗೆ ಏನು ಮಾಡಬೇಕು, ಸರ್ವೆ ಮಾಡಬೇಕು. ಅದಕ್ಕೆ ನಂಬರ್ ಆಫ್ ಚಿಲ್ಡ್ರನ್ನ ನೀವು ಸರ್ವೆ ಮಾಡ್ತಿಲ್ಲ, ಅದು ವೇರಿಯೇಬಲ್ ಆಯಿತು. ಇಲ್ಲಿ ದಿಸ್ ಈಸ್ ದ ಕ್ವಾಂಟಿಟಿ ಆಫ್ ದಿಸ್ ಈಸ್ ದ ವ್ಯಾಲ್ಯೂಸ್ ಆಫ್ ವೇರಿಯೇಬಲ್ಸ್. ವ್ಯಾಲ್ಯೂಸ್ ಆಫ್ ವೇರಿಯೇಬಲ್. ನಾವು
ನೆಕ್ಸ್ಟ್ ಇಸ್ ಕ್ಲಾಸಿಫಿಕೇಶನ್. ಇದನ್ನು ರಾ ಡೇಟಾವನ್ನು ಕ್ಲಾಸಿಫಿಕೇಶನ್ ಮಾಡೋದು ಹೇಗೆ? ಈಗ ಇದು ಕ್ಲಾಸಿಫಿಕೇಶನ್ ಮಾಡೋದು ಅಕಾರ್ಡಿಂಗ್ ಟು ದ ಸಿಮಿಲಾರಿಟೀಸ್ ಅಂತಿದೆ. ಅಕಾರ್ಡಿಂಗ್ ಸಿಮಿಲಾರಿಟೀಸ್ ಅಂದ್ರೆ ಏನು? ಈಗ ಲೆಸ್ ದ್ಯಾನ್ 5 ಇದ್ದವ್ರು ಎಷ್ಟಿದ್ದಾರೆ, ಅಥವಾ ಲೆಸ್ ದ್ಯಾನ್ 10 ಇದ್ದವ್ರು ಎಷ್ಟಿದ್ದಾರೆ, ಲೆಸ್ ದ್ಯಾನ್ 15 ಇದ್ದವ್ರು ಎಷ್ಟಿದ್ದಾರೆ, ಹೀಗೆ ಈ ಥರ ಕ್ಲಾಸಿಫಿಕೇಶನ್ ಮಾಡೋದು. ಅಥವಾ ಲೆಸ್ ದ್ಯಾನ್ 2, ಲೆಸ್ ದ್ಯಾನ್ 4, ಲೆಸ್ ದ್ಯಾನ್ 8 ಈ ಥರ ಇದ್ದವರು, ಅಥವಾ ಇದ್ದವ್ರು ಎಷ್ಟು ಜನ ಇದ್ದಾರೆ, ಅಥವಾ 10 ಇಯರ್ಸ್ ಆದವ್ರು ಎಷ್ಟಿದ್ದಾರೆ, 11 ಇಯರ್ಸ್ ಆದವ್ರು ಎಷ್ಟಿದ್ದಾರೆ. ಸೊ ದೀಸ್ ಆರ್ ಆಲ್ ದ ಸಿಮಿಲಾರಿಟೀಸ್ ಆ್ಯಂಡ್ ರೆಸೆಂಬ್ಲೆನ್ಸಸ್ ಆಫ್, ಆ್ಯಂಡ್ these are the values of variable, and the process of arranging the data in a systematic order or systematic way is called classification. So tabulation is actually before tabulation we need classification. Tabulate form andre, so arranging the data into rows and columns, adu tabulation andre arranging the data into rows. This is column and this is rows, ಇದು ರೋ, ಇದು ಕಾಲಮ್. ಈಗ ಹೆಂಗೆ ಮಾಡ್ತೇವೆ ನೋಡ್ರಿ, ಈಗ 0 to 2, 3 to 6, 7 to 10, like that. 0 1 2 3 4 5 ಆಗ್ತದಲ್ಲ, 3 4 5 and 7 to 9 ಆಗ್ತದೆ, 6 to 8, 6 7 8. So this is a tabulation. So in classification, so there are classification ಮಾಡೋಂತ ಆಯ್ತಲ್ಲ, tabulation ಆಮೇಲೆ ನೋಡೋಣ. Classification arranging the process of arranging the data into systematic order according to their resemblances and similarities. ಆಯ್ತಾ? ನಾವು types, what are the types of classification? One is geographical classification ಇದೆ, ಅಂದರೆ ಭೂಮಿಯ ಘಟ್ಟದ ಮೇಲೆ, ಘಟ್ಟದ ಕೆಳಗೆ, ಅಥವಾ ಡಿಫ್ರೆಂಟ್ ಸಿಟೀಸ್, ಅಪ್ ಘಾಟ್ ಡೌನ್ ಘಾಟ್ ಇದ್ದ ಹಾಗೆ ಬೇರೆ ಬೇರೆ ಏರಿಯಾದ್ದು, ಕರ್ನಾಟಕ ಸ್ಟೇಟು, ಮಹಾರಾಷ್ಟ್ರ ಸ್ಟೇಟು, ಹೀಗೆ ಸ್ಟೇಟ್ ವೈಸು ಜಾಗ್ರಫಿಕಲ್ ಏರಿಯಾ, ಸಿಟೀಸು, ಡಿಸ್ಟ್ರಿಕ್ಟು. ಉತ್ತರ ಕನ್ನಡದಲ್ಲಿ ಎಷ್ಟಿದ್ದಾರೆ, ಬೀದರ್ದಲ್ಲಿ ಎಷ್ಟಿದ್ದಾರೆ, ದ ನಂಬರ್ ಆಫ್ ಚಿಲ್ಡ್ರನ್ ಇನ್ ಎ ಹೌಸ್ ಆನ್ ಆನ್ ಎವರೇಜ್, ಅದನ್ನು ಅದು ಜಾಗ್ರಫಿಕಲ್ ಕ್ಲಾಸಿಫಿಕೇಶನ್ ಮಾಡೋದು. ಆಮೇಲೆ ಕ್ರೊನಾಲಜಿಕಲ್ ಅಂದರೆ ಗೊತ್ತಿದೆಯಲ್ಲ, ಅಕಾರ್ಡಿಂಗ್ ಟು ದೇರ್ ದಿಸ್ ಟೈಮ್. ಈಗ SSLC ಮೊದಲಾಗ್ತದ, ಏಳತಿ ಮೊದಲಾಗ್ತದ. ಸೊ ಫಸ್ಟ್ 7th ಸ್ಟ್ಯಾಂಡರ್ಡ್, ಆಫ್ಟರ್ ದಟ್ 8th 9th 10th, ದಿಸ್ is the chronological order. Similarly, so primary school, middle school, high school and pre-university college and degree college, university, like that. That is chronological according to the time. That is chronological order. And qualitative data, so with qualitative data means with attributes, color, smartness, beauty, sweetness, bitterness, sharpness, intelligence, ಇವೆಲ್ಲ ಅಟ್ರಿಬ್ಯೂಟ್ಸು. ಹಾಗಾಗಿ ಅವು ಕ್ವಾಲಿಟೇಟಿವ್ ಡೇಟಾ ಆಗ್ತದೆ. ಇನ್ನು ಕ್ವಾಂಟಿಟೇಟಿವ್ ಡೇಟಾ ಅಂದರೆ ಡೇಟಾ ವಿಚ್ ಕ್ಯಾನ್ ಬಿ ಕ್ವಾಂಟಿಫೈಡ್, ಕ್ಯಾನ್ ಬಿ ಕೌಂಟೆಡ್. quantification of the values of quantification of the variable, that is quantitative classification. After that, now then table, as I said, is the systematic. Before that, formation of table is there. Formation of tables, there are 4 types of the 4 stages are there. What are the 4 stages? One is organizing the data in a raw form, idu. Second is discrete order ಅಲ್ಲಿ ಇಡುವಂತದ್ದು. ಹೇಗೆ? ಈಗ ಅದನ್ನೇ ನೋಡಿ, ಇದೇ ರಾ ಡೇಟಾವನ್ನು ಫಾರ್ಮೇಷನ್ ಆಫ್ ಇದನ್ನೇ ಫಾರ್ಮೇಷನ್ ಆಫ್ ಟೇಬಲ್ ಅಂದರೆ ಏನು ಮಾಡ್ತಾರೆ? ಫಾರ್ಮೇಷನ್ ಆಫ್ ಟೇಬಲ್ಸ್, ಫಾರ್ಮೇಷನ್ ಆಫ್ ಫ್ರೀಕ್ವೆನ್ಸಿ ಟೇಬಲ್. ಇದೀಗೇನಿದೆ, ರಾ ಡೇಟಾ ಇದೆ, ಇದನ್ನು ನೀವು ಒಂದು ಫಾರ್ಮಲ್ಲಿ ತರಬೇಕು. ಸೊ ಯು ಹ್ಯಾವ್ ಟು ಅರೇಂಜ್ ದಮ್ ಇನ್ ಎ ಗ್ರೂಪ್. ಸೊ ಏನು ಮಾಡಬೇಕು?
So you have to make 3 columns here, 1 2 3. First make 3 columns. First, in first column write down all the values of the variable. Values of variable. What are the values? These are the values of the variable. Height andre adu height is a variable, so height of the, these are the values, height of the variable. This is the number of children, that is a variable, number of children, this is quantified of different age groups. ಬೇರೆ ಬೇರೆ ಏಜ್ ಇಂದು ಅಲ್ಲಿ ಏಜು children with a different age group is the variable ಆಯಿತು. ಇದೆಲ್ಲ ಅಬ್ಸರ್ವ್ಡ್ ವ್ಯಾಲ್ಯೂಸ್ ಆಯಿತು, ರಾ ಡೇಟಾ. ದಿಸ್ ಇಸ್ ದ ವ್ಯಾಲ್ಯೂಸ್ ಆಫ್ ದ ವೇರಿಯಬಲ್. ನಾವು ವ್ಯಾಲ್ಯೂಸ್ ಆಫ್ ದ ವೇರಿಯಬಲ್ನ ಹೀಗೆ ಬರೀಬೇಕು. ಈಗ 0ದಿಂದ ಇದೆ, 0 ಈಸ್ ಮಿನಿಮಮ್, ಮ್ಯಾಕ್ಸಿಮಮ್ ಈಸ್ 15 ಅಲ್ವಾ, ಬಿಕಾಸ್ ಲೆಸ್ ದೆನ್ 15 ಅಂತ ನಾವು ಆಲ್ರೆಡಿ ಕನ್ಸಿಡರ್. ಸೊ 15. ಸೊ ರೈಟ್ ಡೌನ್ ದ ವ್ಯಾಲ್ಯೂಸ್ ಲೈಕ್ ದಿಸ್, 1 2 3 4 5 ಎಟ್ಸೆಟ್ರಾ 15. ಹೀಗೆ ಬರೀಬೇಕು. ಇದು ಫಾರ್ಮೇಷನ್ ಆಫ್ ಟೇಬಲ್ಸ್, ಇದು ಈ ಥರ ಫಾರ್ಮೇಷನ್ ಟೇಬಲ್ಸು. ನೆಕ್ಸ್ಟ್ ಈಸ್ 1 ಇದ್ದವ್ರು ಎಷ್ಟಿದ್ದಾರಪ್ಪ? ಇದು ಒಂದು, ಮತ್ತೆಲ್ಲರೂ ಇದ್ದಾರಾ? ಜೀರೋನೇ ತಗೊಳ್ಳುವ, ಸಾರಿ 0 1, 0 ಇದೆಯಲ್ಲ, 0 1. 0 ಎಷ್ಟಿದೆ? 1 ಇದೆ, 1 ಇದ್ದವರು ಓನ್ಲಿ 1, ಅದು 1. 2 ಇದ್ದವರು 1 ಇಲ್ಲೊಂದಿದೆ, ಹೌದಾ? 2 ಎಷ್ಟಿದೆ? 2 ಇದೆ. 3 ಎಷ್ಟಿದೆ? ಹೀಗೆ ಕೌಂಟ್ ಮಾಡಬೇಕು. 1 ಇದೆ, 1 2, ಇದು 2ನೇ ಇದೆ. ಅದನ್ನು ಹೇಗೆ ಮಾಡಬೇಕು? 2ಅನ್ನು ಹೀಗೆ ಬರೆಯೋದಲ್ಲ, ಇದನ್ನು ಟ್ಯಾಲಿ ಮಾರ್ಕ್ ಅಂತ ಮಾಡಬೇಕು. 1ಕ್ಕೆ 1 ಹೀಗೆ ಮಾಡಬೇಕು, 2ಕ್ಕೆ 2 ಅಂತ ಮಾಡಬೇಕು, 3 ಇದ್ದರೆ 1 2 3 ಅಂತ ಮಾಡಬೇಕು, 4 ಇದ್ದರೆ 1 2 3 4 ಅಂತ ಮಾಡಬೇಕು, 5 ಇದ್ದರೆ 1 2 3 4 5 ಅಂತ ಮಾಡಬೇಕು. ಹೀಗೆ ಒಂದನ್ನು ಕ್ರಾಸ್ ಲೈನ್ ಹಾಕಬೇಕು. ವರ್ಟಿಕಲ್ ಲೈನ್ಸ್ 1 = 1, 2 ವರ್ಟಿಕಲ್ ಲೈನ್ಸ್ ಮೀನ್ಸ್ 2, 3 ವರ್ಟಿಕಲ್ ಲೈನ್ಸ್ = 3, 4 ವರ್ಟಿಕಲ್ ಲೈನ್ಸ್ = 4, and 4 ವರ್ಟಿಕಲ್ ಲೈನ್ಸ್ ಪ್ಲಸ್ 1 ಕ್ರಾಸ್ ಲೈನ್, ದಟ್ ಈಸ್ 5. ಈಗ 6 ಮಾಡೋದಿದ್ರೆ 5 + 1 5, ಹೀಗೆ 5 + 1 ಹೀಗೆ 6 ಆಯಿತು. 7 8 9 10 ಹೀಗೆ. ಇದು ಟ್ಯಾಲಿ ಮಾರ್ಕ್ ಅಂತ ಹೇಳ್ತಾರೆ. ಆಮೇಲೆ ದಿಸ್ ಈಸ್ ಫ್ರೀಕ್ವೆನ್ಸಿ. ಇದು ಬರೆಯಿದೆ, ಇದನ್ನು ಇನ್ ಟರ್ಮ್ಸ್ ಆಫ್ ಫಿಗರ್ಸ್ನ ಬರೀಬೇಕು. ಹೀಗೆ ವರ್ಟಿಕಲ್ ಲೈನ್ ಇದೆಯಲ್ಲ, ವರ್ಟಿಕಲ್ ಅಂದರೆ ಇನ್ ಟರ್ಮ್ಸ್ ಆಫ್ ಫಿಗರ್ನ ಬರೀಬೇಕು. ಇದು 1 ಅಂದರೆ 1, ಇದು 1, ಇದು 2 ಅಂತ ಹೀಗೆ ವರ್ಟಿಕಲ್ ಲೈನ್ನ ಬರೀಬೇಕು. ಇದು ದಿಸ್ ಈಸ್ 3, ದಿಸ್ ಈಸ್ 4, ದಿಸ್ ಈಸ್ 5, ಲೈಕ್ ದಟ್. ಹ್ಯಾವ್ ಟು write down the things, that is frequency. This is the formation of frequency table in a grouped form. Next is continuous form also ಮಾಡಿದ್ದೇವೆ. ಹೇಗೆ? ಇದು ಇನ್ ಎ ಗ್ರೂಪ್ಡ್ ಫಾರ್ಮ್ ಮಾಡಿ, ಇದು ಅನ್ಗ್ರೂಪ್ಡ್ ಡೇಟಾ ಆಯಿತು, ಅನ್ಗ್ರೂಪ್ಡ್ ಡೇಟಾ. ಆ್ಯಂಡ್ ಗ್ರೂಪ್ಡ್ ಡೇಟಾವನ್ನು 2 ಇದರಲ್ಲಿ. ಗ್ರೂಪ್ಡ್ ಡೇಟಾ ಒಂದು ಡಿಸ್ಕ್ರೀಟ್ ಕ್ಲಾಸ್ ಆ್ಯಂಡ್ ಕಂಟಿನ್ಯೂಸ್ ಕ್ಲಾಸ್, ಹೌದಾ? ಡಿಸ್ಕ್ರೀಟ್ ಕ್ಲಾಸ್ ಹೆಂಗಿದೆ? ಸಪೋಸ್ 0 to 2. ಡಿಸ್ಕ್ರೀಟ್ ಕ್ಲಾಸ್ನಲ್ಲಿ ಮಾಡಬೇಕು ನಂಬರ್ ಆಫ್, ದಿಸ್ ಈಸ್ ಚಿಲ್ಡ್ರನ್ ಎಕ್ಸ್, ಇದು ವೇರಿಯಬಲ್, LDREN, ಚಿಲ್ಡ್ರನ್, ದಿಸ್ ಈಸ್ ಎಕ್ಸ್. ಗ್ರೂಪ್ಡ್ ಆಯ್ತಾ? ಅನ್ಗ್ರೂಪ್ಡ್ ಆಯ್ತಾ? ಈಗ ಗ್ರೂಪ್ಡ್ ವಿತ್ ಡಿಸ್ಕ್ರೀಟಲ್ಲಿ ಇದ್ರೆ ಏನಾಗ್ತದೆ? 0ದಿಂದ 0 to 2, ಆಮೇಲೆ 3 to 5, 3 to 5, 6 to 8, 9 to 11, 12 to 14, and 15 to 17. This is the type of classification. This is the discrete class distribution. Again make a tally mark and 0 to 2. So this is also called as this is inclusive class distribution, ಹೌದಲ್ಲ? ಹೇಳಿ ನೋಡಿ, 2 ಇನ್ಕ್ಲೂಡ್ ಇದೆ ಇಲ್ಲಿಗ, 0 ಇನ್ಕ್ಲೂಡ್ ಆಗ್ತದೆ, 2 ಇನ್ಕ್ಲೂಡ್ ಆಗ್ತದೆ. ಸೊ ದಿಸ್ ಈಸ್
inclusive class distribution. Inclusive class distribution. 0 to 2. 0 and 2 both are included in this. So this is tally mark. Tally mark ಮಾಡಬಹುದು ಇಲ್ಲ ಡೈರೆಕ್ಟ್ ಬರಿಬಹುದು. ಟ್ಯಾಲಿ ಮಾರ್ಕ್ ಮಾಡಿ ಆಮೇಲೆ ಫ್ರೀಕ್ವೆನ್ಸಿ ಮಾಡಬೇಕು. ಫ್ರೀಕ್ವೆನ್ಸಿ ಹೀಗೆ. ಸೊ 0 to 2 ಎಷ್ಟಿದ್ದಾರೆ ಈಗ? 1 2 ಮತ್ತೆ ಎಲ್ಲಿದೆ? ಇಲ್ಲ 3 ಇದೆ. ಸೊ 0 to 2 is 3. 0 to 2 0 to 2 is 3 and 3 to 5 3 1 ಮತ್ತೆ ಎಷ್ಟಿದೆ? 3 4 ಇದೆಯಾ? 4 ಇಲ್ಲ. ಹಾಗಾಗಿ 3 ಒಂದೇ ಒಂದಿದೆ ಅಲ್ವಾ? 3 to 5 5 ಒಂದಿದೆಯಲ್ಲ. 1 2 3 3 this is 1 4 this is 5 3 to 5 is 5. ಸಾರಿ ಟ್ಯಾಲಿ ಮಾರ್ಕ್ ಇದೆಯಲ್ಲ, ಇದು ಇಲ್ಲಿ ಬರಬೇಕು. 3 5 ಇಲ್ಲಿ ಹೀಗೂ ಮಾಡ್ಬೋದು. ಟ್ಯಾಲಿ ಮಾರ್ಕ್ ಹಾಕೊಂಡು ಮಾಡ್ಬೋದು. ದಿಸ್ ಈಸ್ 3 ಮೀನ್ಸ್ 1 2 3 ಆಯಿತು. ದಿಸ್ ಈಸ್ 5 ಮೀನ್ಸ್ 1 2 3 4 5. ನೆಕ್ಸ್ಟ್ ಈಸ್ 6 to 8. 6 ಎಷ್ಟಿದೆ? ಇದು ಯಾಕೆ ಟ್ಯಾಲಿ ಮಾರ್ಕ್ ಹೇಳ್ತಾರೆ? ಮಾರ್ಕ್ ಮಾಡ್ಲಿಕ್ಕೆ ಅನ್ಕೊಳ್ಳೋ 1 ಹೀಗೆ ಬರ್ಕೊಳ್ಳೋದಾ? 1 6 to 8. ಸೊ 7 ಬಂತು 8 ಬಂತು. ಸೊ 2 ಆಯಿತು. 6 to 8 ಇದೊಂದು 3 ಆಯಿತು. 6 to 8 ಇದು ಒಂದು ಹೀಗಾಯ್ತು. 6 to 8 ಮತ್ತೆಲ್ಲಿದೆ? ದಿಸ್ ಈಸ್ 6 to 8. ಸೊ ದಿಸ್ ಇಸ್ ಆಲ್ಸೋ 5. ದೆನ್ 9 to 11. 9 to 11. 9 is 1. So write down here 1. 9 to 11. 11 also included in this. So this 10 also included in this, and 11 is included. 9 also included. So this 5 and 9 to 11 done. So this is again 5. This 5. Then 12 to 14. Similarly, you have to choose all the values. This is discrete distribution, and continuous frequency distribution is whenever ಏನಾಗ್ತದೆ ಹೇಳಿದ್ರೆ, this is one drawback is there in this formation. One drawback is there. So the age between, or if you consider the age, all ages, the age between 2 and 3, where you have to include now greater than 2 less than 3 ಎಲ್ಲಿ include ಮಾಡಬೇಕು? So there is a drawback. So to eliminate that drawback, you take continuous class. Continuous class would be like this: 0 to, same class will be 0 to say 2.5 and 2.5 to 4.5. 4.5. This 4.5 to 7.5 like that. 6.5 ಆಗ್ತದಾ? 6.5 7.5 7.5 4.5 to ಹೀಗೆ 4.5 to ಇದನ್ನ ಹೀಗೆ ಮಾಡಿ. ಈಗ ನೋಡಿ, ಈಗ ಯಾವುದೇ ತಗೊಳ್ಳಿ 2.5 ವರ್ಷ ತನಕ ಇಲ್ಲಿ 2.5 ಇಲ್ಲಿ ಏನಾಗ್ತದೆ? ದಿಸ್ ಈಸ್ ಅ ಕಂಟಿನ್ಯೂಸ್ ಕ್ಲಾಸ್. ದಿಸ್ ಈಸ್ continuous class distribution. Continuous class distribution, only lower limit is included in this class, and upper limit of this class is will be included in the next class. Next means preceding class. So 2.5 is included in here, and 4.5 is included here, and 6.5 is included in this class, and 8.5 is included in this class, etc. So this is the continuous frequency distribution. Next is table. Types of tables are there. Different types of table: inclusive type tables and exclusive. Then mid values ಅನ್ನು ಮಾಡಾಗಿದೆಯಲ್ಲ. ಮಿಡ್ ವ್ಯಾಲ್ಯೂಸ್ ಮಾಡಬೇಕಾದ್ರೆ ಸಪೋಸ್ ಇಲ್ಲಿ ನೋಡಿ, ಈಗ 20 to 24. ಸಪೋಸ್ in the class ಮಿಡ್ ವ್ಯಾಲ್ಯೂನ ಕಂಡುಹಿಡಿದ ಪ್ಲಸ್ 20 to 24 and 25 to 29 and 30 to 34
32 34 35 to 39 ಎಟ್ಸೆಟ್ರಾ. ಇಲ್ಲಿ ಈಗ ಏನಾಗ್ತದೆ ಕೇಳಿದ್ರೆ ಈಗ ಇಲ್ಲಿಗೆ ಅಂತರ ಎಷ್ಟಿದೆ ನೋಡಿ 24 25 ಮಿಡ್ ಕ್ಲಾಸ್ ಮಾಡಿದಂಗೆ ಇದು ಡಿ ಕಂಡು ಹಿಡ್ಕೊಳ್ಬೇಕು. ಇಲ್ಲಿ 24 ಇದೆ, ಇಲ್ಲಿ 25 ಇದೆ, ಇದರ ಅಂತರ ಎಷ್ಟು 25 ಮೈನಸ್ 24 ಈಕ್ವಲ್ ಟು 1. ದಿಸ್ ಈಸ್ ಡಿ, ದಿಸ್ ಈಸ್ ಕಾಲ್ಡ್ ಡಿ ಆ್ಯಂಡ್ ಟೇಕ್ ಡಿ ಬೈ 2. ಡಿ ಬೈ 2 ಎಷ್ಟಾಗ್ತದೆ ಈಗ 1/2 ಈಕ್ವಲ್ ಟು 0.5 ಆಯಿತು. 0.5 ಆಯ್ತಲ್ಲ. ಇಲ್ಲಿಗೆ ಏನು ಮಾಡಬೇಕು ಹೇಳಿದ್ರೆ ಲೋವರ್ ಕ್ಲಾಸ್ನಲ್ಲಿ ಕಳಿಬೇಕು, ಅಪ್ಪರ್ ಕ್ಲಾಸ್ನ ಕೂಡಿಸ್ಬೇಕು. ಏನಾಗ್ತದೆ ಆವಾಗ ಲೋವರ್ ಕ್ಲಾಸ್ನ ಕಳೆದ್ರೆ ಏನಾಗ್ತದೆ 20 ಮೈನಸ್ 0.5 ಈಕ್ವಲ್ ಟು ಏನಾಯಿತು 19.5 ಆಯಿತು. ದಿಸ್ ಈಸ್ ಲೋವರ್ ಲಿಮಿಟ್ ಆಯಿತು. ಅಪ್ಪರ್ ಲಿಮಿಟ್ ಏನಾಗ್ತದೆ ಅಪ್ಪರ್ ಲಿಮಿಟಿಗೆ ಕೂಡಿಸ್ಬೇಕು. ಏನಾಗ್ತು 24 ಪ್ಲಸ್ 0.5 ಈಕ್ವಲ್ ಟು 24.5 ಆಯಿತು. ದಿಸ್ ಈಸ್ ದ ಅಪ್ಪರ್ ಲಿಮಿಟ್ ಆ್ಯಂಡ್ ದಿಸ್ ಈಸ್ ದ ಲೋವರ್ ಲಿಮಿಟ್. ಹಾಗೆ ಇಲ್ಲೂ ಲೋವರ್ ಲಿಮಿಟ್ನಲ್ಲಿ ಕಳಿಬೇಕು 25 ಮೈನಸ್ 0.5 ಈಕ್ವಲ್ ಟು 24.5 ಇದೇ ಬರ್ತದೆ ನೋಡಿ, ಇದೇ ಬರಬೇಕು ಅದು. ಆ್ಯಂಡ್ ಇಲ್ಲಿ 29 ಇದೆ, 29 ಪ್ಲಸ್ 0.5 ಈಕ್ವಲ್ ಟು 29.5. ಇಲ್ಲಿ 30 ಇದೆ, ಇಲ್ಲಿ ಕಳಿಬೇಕು, ಇದೇನು ಬರಬೇಕು 29.5 ಆಗ್ತದೆ. ಸೊ 30 ಮೈನಸ್ 0.5 ಈಕ್ವಲ್ ಟು 29.5. ದಿಸ್ ಈಸ್ 34 ಇದೆ, 34 ಪ್ಲಸ್ 0.5 ಈಕ್ವಲ್ ಟು 34.5. ಹೀಗೆ ದಿಸ್ ಈಸ್ ದ ಕನ್ವರ್ಷನ್. ಆಮೇಲೆ ಈ ಥರ ಇದು ಕನ್ವರ್ಷನ್ ಆಫ್, ದಿಸ್ ಈಸ್ ಕಾಲ್ಡ್ ಕನ್ವರ್ಷನ್ ಆಫ್ ಇನ್ಕ್ಲೂಸಿವ್ ಟೈಪ್ ಟು ಎಕ್ಸ್ಕ್ಲೂಸಿವ್ ಟೈಪ್. ಇನ್ಕ್ಲೂಸಿವ್ ನೆನಪಿಟ್ಕೊಳ್ಳಿ, ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ಕ್ಲೂಸಿವ್ ಅಂದರೆ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್ ಆರ್ ಇನ್ಕ್ಲೂಡೆಡ್ ಇನ್ ದ ಸೇಮ್ ಕ್ಲಾಸ್. ಎಕ್ಸ್ಕ್ಲೂಸಿವ್ ಅಂದರೆ lower limit is included in the same class but upper limit is included in the preceding class, next class. That is exclusive frequency distribution. So this is the conversion of exclusive, this is the conversion of inclusive type to exclusive type. Next, mid value is nothing but ಇಲ್ಲೇ ಮಿಡ್ ವ್ಯಾಲ್ಯೂ ತಗೊಳ್ಬೇಕು ಅಂದರೆ, ಸೊ ವೆನೆವರ್ ಇನ್ ದ ಡೇಟಾ ಅನಾಲಿಸಿಸ್ ವಿ ನೀಡ್ ದ ಮಿಡ್ ಪಾಯಿಂಟ್. ಹೀಗೆ ಕಂಟಿನ್ಯೂಸ್ ಕ್ಲಾಸ್ ಇದ್ದರೆ ವಿ ಕಾಂಟ್ ಅಪ್ಲೈ ದ ಯು ಕಾಂಟ್ ಅನಲೈಸ್ ದ ಡೇಟಾ with the class frequency, with the frequencies. So this is value of x, this is frequency, whatever you, the number of times, how frequently this value is occurred, that is the meaning. Frequency means how number of times, how many times that digit or this is occurred, how frequently occurred, that is frequency. This is class and frequency is always written as f, denoted by f. Frequency is f. This is class, this is class interval ಅಂತ ಹೇಳ್ತಾರೆ. ಕ್ಲಾಸ್ ಇಂಟರ್ವಲ್ ಆಗ್ತದೆ ಈಗ. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್, ಈ ಕ್ಲಾಸಲ್ಲಿ ಎಷ್ಟಿದ್ದಾರೆ, ಸಪೋಸ್ 5 ಇದ್ದರೆ 5 is the frequency. Suppose is a 7 is the frequency. Here is a 2 is the frequency. ಈಗ ಏನು ಮಾಡಿ ಅವಾಗ ಏನಾಗ್ತದೆ ಎಫ್ ಇಂಟು ಎಕ್ಸ್ ಮಾಡಬೇಕಾದ್ರೆ ಇಲ್ಲಿ ಬರೋದು ನೋಡಿ, ಈ ಕಂಟಿನ್ಯೂಸ್ ಕ್ಲಾಸ್ ಇದ್ದರೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿ ನೀಡ್ ಮಿಡ್ ಪಾಯಿಂಟ್. ಈಗ ಮಿಡ್ ಪಾಯಿಂಟ್ ಏನು ಹೇಗೆ ಮಾಡಬೇಕು ಈಗ, ಸೊ ಮಿಡ್ ಪಾಯಿಂಟ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಈಗ ಅಪ್ಪರ್ ಲಿಮಿಟ್ ಎಷ್ಟಿದೆ 24 ಇದೆ, 24 ಪ್ಲಸ್ 20 ಲೋವರ್ ಲಿಮಿಟ್ ಇದೆ, 20 ಡಿವೈಡೆಡ್ ಬೈ 2 ಇಟ್ ಗಿವ್ಸ್ ಯು 22. ಹೀಗೆ ನೆಕ್ಸ್ಟ್ ಈಸ್ 25 ಪ್ಲಸ್ 29 ಡಿವೈಡೆಡ್ ಬೈ 2 ಈಕ್ವಲ್ ಟು 27. ನೆಕ್ಸ್ಟ್ ಈಸ್ 34 ಪ್ಲಸ್ 34 ಡಿವೈಡೆಡ್ ಬೈ 2 that gives you 32. This is the mid point. ಇದು ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್.
ಇದು ಹೀಗೆ ಮಿಡ್ ಪಾಯಿಂಟನ್ನು ಮಾಡಬೇಕು. ಯಾಕೆ ಮಾಡಬೇಕು ಗೊತ್ತಾಯ್ತಲ್ಲ, ಇಂದ ಡೇಟಾ ಅನಾಲಿಸಿಸು ನಮಗೆ ಬೇಕು. ಆಮೇಲೆ ಓಪನ್ ಎಂಡ್ ಕ್ಲಾಸಸ್ ಆಯಿತು, ಆಮೇಲೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಯಿತು. ಸೊ ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಟೈಪ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಕ್ಯುಮುಲೇಟಿವ್ ಕಂಡುಹಿಡಬೇಕಾದ್ರೆ ಹೇಳ್ತೇನೆ ನೋಡಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡುವ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಲೆಸ್ ದೆನ್ ಆ್ಯಂಡ್ ಮೋರ್ ದೆನ್. ಒಂದು ಎಕ್ಸಾಂಪಲ್ ತಗೊಳ್ಳುವ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ದಿಸ್ ಈಸ್ ಲೆಸ್ ದೆನ್ ಟೈಪ್. ಸೊ 30 to 35. ಸೊ ಕ್ಲಾಸ್ ಲೆಂಗ್ತ್ ಹೀಗಿದೆ, ಕ್ಲಾಸ್ ಇಂಟರ್ವಲ್ ಆರ್ ಕ್ಲಾಸ್ ಲೆಂಗ್ತ್. ಕ್ಲಾಸ್ ಇಂಟರ್ವಲ್ ಹೀಗೆ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ? 30 to 35, 30 to 35, 35 to 40, 35 to 40, 40 to 45, 40 to 45, and 45 to 50, 50 to 55, 55 to 60 ಅಲ್ವಾ, 55 to 60 ಹೀಗಿದೆ ಫ್ರೀಕ್ವೆನ್ಸಿ. ಹೌ ಫ್ರೀಕ್ವೆಂಟ್ಲಿ ಈ ರೇಂಜಲ್ಲಿ ಇರುವಂಥದ್ದು ಎಷ್ಟಿದೆ? 30 to 35. 35 ಏನು ಬರ್ತದೆ? 35 ಎಲ್ಲಿ ಬರಬೇಕು? ಈ ಕ್ಲಾಸ್ನ ಬರಬೇಕು. 40 ಎಲ್ಲಿ ಬರಬೇಕು? ಈ ಕ್ಲಾಸ್ನ ಬರಬೇಕು. 45 ಈ ಕ್ಲಾಸ್ನ ಬರಬೇಕು. 55 ಈ ಕ್ಲಾಸ್ನ ಬರಬೇಕು. ಸೊ 30 ಈಸ್ ಇನ್ಕ್ಲೂಡೆಡ್ ಇನ್ ದಿಸ್ ಕ್ಲಾಸ್. 30 to 35 ಅಂದರೆ ಅಪ್ ಟು 34.99 ವರೆಗೆ ಇದೇ ಬರ್ತದೆ. 35 ಆಯ್ತು ಅಂದರೆ ಇಲ್ಲಿ ಬರಬೇಕು, ಟ್ಯಾಲಿ ಮಾರ್ಕ್ ಹಾಕಿ ಮಾಡಬೇಕು, ಇಲ್ಲಾಂದರೆ ಡೈರೆಕ್ಟ್ ಫ್ರೀಕ್ವೆನ್ಸಿ. ದಿಸ್ ಈಸ್ ಕಾಲ್ಡ್ ಕ್ಲಾಸ್ ಇಂಟರ್ವಲ್. ದೆನ್ ಮಿಡ್ ಪಾಯಿಂಟ್ ಮಾಡಬೇಕು. ಮಿಡ್ ಪಾಯಿಂಟ್ ಅಂದರೆ ದಿಸ್ ಪ್ಲಸ್ ದಿಸ್ ಡಿವೈಡೆಡ್ ಬೈ 2, ದಿಸ್ ಪ್ಲಸ್ ದಿಸ್ ಡಿವೈಡೆಡ್ ಬೈ 2. ಈಗ ಮಿಡ್ ಪಾಯಿಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಈಗ ಸಪೋಸ್ ಮಿಡ್ ಪಾಯಿಂಟ್ ಬೇಕು ಅಂದರೆ ಮಿಡ್ ಪಾಯಿಂಟ್, ಮಿಡ್ ವ್ಯಾಲ್ಯೂ ಅಂದರೆ 30 plus 35 divided by 2, 65 by 2 means 32.5, 37.5. This is mid point ಏನಾಗ್ತದೆ ಈಗ? ಮಿಡ್ ಪಾಯಿಂಟ್, ದಟ್ ಈಸ್ ಕಾಲ್ಡ್ ಸ್ಮಾಲ್ ಎಕ್ಸ್. ದಿಸ್ ಈಸ್ ಎಕ್ಸ್ ಹೇಳ್ತಾರೆ ಅದನ್ನು. ಇದು ಎಕ್ಸೆಯ, ಬಟ್ ಇಟ್ ಈಸ್ ಇನ್ ಎ ಕಂಟಿನ್ಯೂಸ್ frequency distribution. When you take it midpoint, this comes x, that is equal to, this is 32.5. 32 ಹೆಂಗೆ ಬರುತ್ತೆ? 30 plus 35 divided by 2. 35 plus 40 divided by 2 is 37.5. This is 42.5. This is 47.5. This is 52.5 and this is 57.5. ಹೀಗೆ ಬರ್ತದೆ ಮಿಡ್ ಪಾಯಿಂಟ್. ಇದು ಮಿಡ್ ಪಾಯಿಂಟ್ ಆಯಿತು. ಫ್ರೀಕ್ವೆನ್ಸಿ, ಫ್ರೀಕ್ವೆನ್ಸಿ ಮೀನ್ಸ್ ಹೀಗಿದೆ. ಫ್ರೀಕ್ವೆನ್ಸಿ ಇದೆ, ಎಷ್ಟಿದೆ ಫ್ರೀಕ್ವೆನ್ಸಿ? 5, 10, 5, 10, 15, 15, 30, 30, 5 and 5 ಹೀಗಿದೆ. ಈಗ ಲೆಸ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡುವ. ಲೆಸ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಲೆಸ್ ದ್ಯಾನ್ ಟೈಪ್ ಮಾಡುವಾಗ ಏನಾಗ್ತದೆ ಕೇಳಿದ್ರೆ, 5 ಯಾವುದೂ ಇಲ್ಲ, 5 ಹಾಗೆ ಇಡೋದು, ಯಾಕಂದರೆ ಹಿಂದೆ ಬದಿ ಯಾವುದೇ ವ್ಯಾಲ್ಯೂ ಇಲ್ಲ, ಹೌದಾ? ಇದಕ್ಕೆ ಹೆಂಗಾಗ್ತದೆ ಕೇಳಿದ್ರೆ, ದಿಸ್ ಈಕ್ವಲ್ ಟು ದಿಸ್ ಪ್ಲಸ್ ದಿಸ್ ಎಷ್ಟಾಗ್ತದೆ? 15. ಸೊ 10 plus 5 equal to 15. ಇದು ಲೆಸ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. 5 ಆಯಿತು. ಈಗ 15 ಲೆಸ್ 10 plus 5 is 15. 15 plus 15 ಇಲ್ಲಿಗ 15, this 15 plus 15 equal to 30. 30 plus 30 equal to 60. 60 plus 5 equal to 65. 65 plus 5 equal to 70. So this also 70. ಇದು ದಿಸ್ ಆ್ಯಂಡ್ ಇದು ಸೇಮ್ ಬರಬೇಕು. ಇದು 70 ಆಗಬೇಕು. ನೋಡಿ ಕೂಡ್ಸಿ ನೋಡಿ, 15, 30, 30, 60, 60, 70. ಇದು ಹೀಗೆ ಬರಬೇಕು. ದಿಸ್ ಶುಡ್ ಬಿ, ದಿಸ್ ಈಸ್ ಲೆಸ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಈಗ ಮೋರ್ ದ್ಯಾನ್ ಟೈಪನ್ನು, ಇದೇನಾಗ್ತದೆ, ಲೆಸ್ ದ್ಯಾನ್ ಟೈಪ್ ಇರುವಾಗ ಮೇಲಿಂದ ಕೆಳಗೆ ಬರ್ತದೆ. ಮೋರ್ ದ್ಯಾನ್ ಟೈಪ್ ಇರುವಾಗ, ಮೋರ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಮೋರ್ ದ್ಯಾನ್ ಟೈಪ್ ಇರುವಾಗ ಕೆಳಗಿಂದ ಬರಬೇಕು. ಇದು 5 ಆ್ಯಸ್ ಇಟ್ ಈಸ್, ಅದ್ರ ಹಾಗೆಯೇ 5. ನಾವು
this 5 plus this 5 plus 5 equal to 5 plus 5 equal to 10. 10 plus 30 10 plus 30 equal to 40. 10 plus 30 equal to 40. 40 plus 15 ಅಲ್ವಾ? ಇದೆ ಇದೆ. ನೆಕ್ಸ್ಟ್ ಇದು ಏನಿದೆ, ಇಲ್ಲಿ 15 ಇದೆ. ದಿಸ್ 40 ಪ್ಲಸ್ ಈ 15 15 equal to 55. This 55 plus 10 55 plus 10 equal to 65. 65 plus 5 ಈ 65 plus 5 65 plus 5 equal to 70. ಇದನ್ನು ಮೋರ್ ದ್ಯಾನ್ ಟೈಪ್. ನಾರ್ಮಲಿ ನಿಮಗೆ ಕೇಳಿದ್ರೆ ಲೆಸ್ ಟೈಪ್ ಇದೇ ಹೆಚ್ಚಿಗೆ ಉಪಯೋಗ ಆಗ್ತದೆ. ಇದು ಇದೆಯಲ್ಲ, ಜನರಲಿ ಉಪಯೋಗ ಆಗುವಂಥದ್ದು ಇದು. ಇದು ವೆರಿ ರೇರ್. ಯಾವ ಬೇಕು ಕೇಳಿದ್ರೆ, ಇದು ಯಾಕೆ ಬೇಕು ಕೇಳಿದ್ರೆ, ಈಗ ನಿಮಗೆ ಪರ್ಸೆಂಟೇಜೇ ತಗೊಳ್ಳಿ. ನಿಮ್ಮ ಕಾಲೇಜ್ ಅಲ್ಲ, ನಮ್ಮ ಕಾಲೇಜ್ ಅಲ್ಲ, ಬೇರೆ ಯಾವುದೋ ಕಾಲೇಜು 60% ಮ್ಯಾಕ್ಸಿಮಮ್ ಆಗಿದೆ ಅಂತ ಇಟ್ಟುಕೊಳ್ಳುವ. ಹಾಂ, ನಮ್ಮ ಕಾಲೇಜಿನಲ್ಲಿ 80 ಮೇಲೆ ಮಾಡ್ತಾರೆ ಅಂತ ಇಟ್ಟುಕೊಳ್ಳುವ. ಹಾಂ, ಈಗ 50% ಒಳಗಿದ್ದವ್ರು ಎಷ್ಟು ಮಂದಿ? ಹೆಂಗೆ ಮಾಡ್ತೀರಿ ಅವಾಗ? 50%ನ 50%ಗಿಂತ ಕೆಳಗೆ ಮಾಡಿದವರು ಎಷ್ಟಿದ್ದಾರೆ ಪರ್ಸೆಂಟೇಜನ್ನು ಅಂತ ಅವು ಕೇಳಿದ್ರೆ, ಅವಾಗ ನಾವು ಇದನ್ನು ಕೂಡಿಸ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಇದು ಅವಾಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಇದು ದಿಸ್ ಇಸ್ ದ ಕ್ಯುಮುಲೇಟಿವ್, ದಿಸ್ ಇಸ್ ದ ಫಿಗರ್. 60 ಜನ ಇದ್ದಾರೆ. ಮೋರ್ ದ್ಯಾನ್ ಏನಾಯ್ತು, 50% ಆಯ್ತು. ಈಗ ಅರ್ಧಕ್ಕಿಂತ ಜಾಸ್ತಿ ಹೆಚ್ಚಿಗೆ ಏನಿದ್ದಾರೆ, 50% ಒಳಗೆ ಇದ್ದಾರೆ. ಆಮೇಲೆ 50ರಿಂದ 60 ಎಷ್ಟು? ಅವಾಗ ಇದು ಇಷ್ಟು. 50 ನಂತರ 60 ಇಷ್ಟೇ, ಇದೇ ಬರ್ತದೆ. ಅಥವಾ 60ಗಿಂತ ಕೆಳಗಿದ್ದವರು ಎಷ್ಟು ಕೇಳಿದ್ರೆ ಇಷ್ಟಾಗ್ತದೆ, 70 ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ 60 ಕೆಳಗಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ನಮಗೆ ಲೆಸ್ ದ್ಯಾನ್ ಟೈಪು ಬೇಕು. ಅದನ್ನು ಉಲ್ಟಾ ಬೇಕಂತಾರೆ. ಈಗ 50 to 60 ಎಷ್ಟಿದ್ದಾರೆ ಕೇಳಿದ್ರೆ ಇಷ್ಟೇ. ನಮಗೆ 60ಗಿಂತ ಕೆಳಗಿನವ್ರು ಎಷ್ಟು? 50 ಒಳಗೆ, ಅವಾಗಿದು ಇರ್ತದೆ. ಇದು 40 ಜನ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಸ್ ಯೂಸ್ಡ್. ಲೆಸ್ ದ್ಯಾನ್ ಟೈಪ್ ಆ್ಯಂಡ್ ಮೋರ್ ದ್ಯಾನ್ ಟೈಪ್. That concludes this chapter, and let us go further for the next chapter tomorrow. Let us stop here. Thank you.